ಹಾಯ್, ಟುಡೇ ಬೇಸಿಕ್ ಮ್ಯಾಥ್ಸ್ ಕಾನ್ಸೆಪ್ಟ್ ಪಾರ್ಟ್ 4 ನೋಡೋಣ. ಯಾವ ಕಾನ್ಸೆಪ್ಟ್ ಬರುತ್ತೆ ಅಂದರೆ ಇದರಲ್ಲಿ ಡಿವಿಷನ್ ಮೆಥಡ್. ಓಕೆ, ಫಸ್ಟ್ ಏನು ಬರುತ್ತೆ ನಿಮಗೆ? ಡಿವಿಷನ್. ಯಾವುದೋ ಒಂದು ನಂಬರ್ ಇರುತ್ತೆ, ಯಾವ ನಂಬರು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡೋದಕ್ಕೆ ಡಿವಿಷನ್ ಮೆಥಡ್ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾಸ್ಟ್ ಮ್ಯಾಥ್ಸ್. ಓಕೆ, ಏನಿದೆ ಫಾಸ್ಟ್ ಮ್ಯಾಥ್ಸ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫಾಸ್ಟ್ ಮ್ಯಾಥ್ಸಿಗೋಸ್ಕರ ಡಿವಿಷನ್ ಮೆಥಡ್. ಆ್ಯಂಡ್ ಪರ್ಸೆಂಟೇಜ್ ನೋಡುವ. ಓಕೆ, ಪರ್ಸೆಂಟೇಜ್ ಡಿಸ್ಕೌಂಟಲ್ಲಿ ಯೂಸ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಮಾರ್ಕ್ಸಲ್ಲಿ ಯೂಸ್ ಮಾಡ್ತೀವಿ. ಅದರಲ್ಲೆಲ್ಲ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಇದ್ರಲ್ಲಿ ನೋಡುವ. ಓಕೆ, ಆ್ಯಂಡ್ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಬರುತ್ತೆ. ಓಕೆ, ಕಾನ್ಸಿಕ್ಯೂಟಿವ್ ನಂಬರ್ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ ವಿಲ್ ಡಿಸ್ಕಸ್ ದಿಸ್ ಪಾರ್ಟ್ 4. ಓಕೆ, ಫಸ್ಟು ಡಿವಿಷನ್ ನೋಡೋಣ. ಫಸ್ಟ್ ನಾವು ಡಿವಿಷನ್ ಮಾಡಬೇಕಾದ್ರೆ ನೋಡಿ, ಫಸ್ಟ್ ನಾನು ಏನು ಹೇಳ್ಕೊಡ್ತೀನಿ ಅಂದರೆ ಡಿವಿಷನ್. ನಿಮಗೆ ಹೇಗೆ ಗೊತ್ತಾಗುತ್ತೆ? ಒಂದು ನಂಬರ್ ಕೊಟ್ಟಿರ್ತಾರೆ. ಓಕೆ, ಆ ನಂಬರು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? 248 ಅಂತ ಒಂದು ನಂಬರ್ ಕೊಟ್ಟು ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ದಟ್ ಈಸ್ ಇಂಪಾರ್ಟೆಂಟ್. ನೋ 2 ಇಂದ ಫಸ್ಟ್ ನೋಡ್ತೀರಾ, 3 ಇಂದ ನೋಡ್ತೀರಾ, 4 ಇಂದ ನೋಡ್ತೀರಾ, 5 ಇಂದ ನೋಡ್ತೀರಾ. ಸೊ 5 ಇಂದ ಡಿವೈಡ್ ಆಗುತ್ತಾ, 4 ಇಂದ ಡಿವೈಡ್ ಆಗುತ್ತಾ, 3 ಇಂದ ಡಿವೈಡ್ ಆಗುತ್ತಾ? ಅದು ನೀವು ಗೆಸ್ ಮಾಡೋದು ತುಂಬ ಡಿಫಿಕಲ್ಟ್ ಇರುತ್ತೆ. ಈ ಮೆಥಡ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸೊ ಈಸಿ. ಚೆಕ್ ಡಿವಿಷನ್ ಇನ್ ಜಸ್ಟ್ 2 ಮಿನಿಟ್ಸ್ ಆರ್ 3 ಮಿನಿಟ್ಸಲ್ಲಿ ನಾವು ಫುಲ್ ಡೀಪಾಗಿ ಹೇಗೆ ಡಿವಿಷನ್ ಮಾಡೋದು, ಯಾವ ನಂಬರಿಂದ ಡಿವೈಡ್ ಆಗುತ್ತೆ. ಸೊ ವಿಲ್ ಚೆಕ್ ಇಟ್ ದಿಸ್ ಇನ್ ದಿಸ್ ವಿಡಿಯೋ. ಓಕೆ, ಫಸ್ಟ್ ಒನ್ ಡಿವಿಷನ್ ಡಿವೈಡೆಡ್ ಬೈ 2 ಇಂದ ನಂಬರ್ ಡಿವೈಡ್ ಆಗೋ ನಂಬರ್ಸ್ಗೆ ಹೇಗೆ ಫೈಂಡ್ ಮಾಡೋದು? ಎಕ್ಸಾಂಪಲ್ 248 ತಗೋತೀವಿ ನೋಡಿ. 248 ಈ ನಂಬರು 2 ಇಂದ ಡಿವೈಡ್ ಆಗುತ್ತಾ? ನಾವು 2 ಇಂದ ಡಿವೈಡ್ ಆಗುತ್ತೆ ಅಂದರೆ ಚೆಕ್ ಮಾಡ್ಬೇಕಾದ್ರೆ ಒಂದು ರೂಲ್ ಇದೆ. ಯಾವಾಗಿದ್ರು ನಾವು 0, 2, 4, 8, ಓಕೆ 6 ಮಿಸ್ಸೆಡ, ಯಾ 6 0, 2, 4, 8, 6. or you can remember this like this. 0, 2, 4, 6, 8. ಲಾಸ್ಟ್ ಡಿಜಿಟ್ ಏನಿದೆ? ಲಾಸ್ಟ್ ಡಿಜಿಟ್ ಈ ನಂಬರ್ ಇತ್ತು ಅಂದರೆ ಅದು 2 ಇಂದ ಡಿವೈಡ್ ಆಗುತ್ತೆ. ಏನೇ ಲಾಸ್ಟ್ ಡಿಜಿಟ್ ಏನಿತ್ತು ಅಂದರೆ 0, 2, 4, 6, 8 ಇತ್ತು ಅಂದರೆ ದಟ್ ಈಸ್ ಕಂಪ್ಲೀಟ್ಲಿ ಡಿವೈಡೆಡ್ ಬೈ 2. ಓಕೆ, ಕಂಪ್ಲೀಟ್ಲಿ ಡಿವೈಡೆಡ್ ಬೈ 2 ಇಂದ ಡಿವೈಡ್ ಆಗೇ ಆಗುತ್ತೆ. ನೋಡಿ, ಇಲ್ಲಿ ಏನಿದೆ? 8 ಇದೆ. ಓಕೆ, 8 ಇದೆ ಅಂದರೆ ಸೊ ಇಲ್ಲಿ ಈ ನಂಬರ್ ಇದೆಯಲ್ವಾ, ಹಾಗಾದರೆ 2 ಇಂದ ಡಿವೈಡ್ ಆಗುತ್ತೆ. ಚೆಕ್ ಮಾಡ್ತೀರಾ ಅನ್ಸುತ್ತೆ? 2 1s 2 2s 2 4s 124 ಅಲ್ಲಿ ಡಿವೈಡ್ ಆಗುತ್ತೆ. ಓಕೆ, ಅದೇ ಥರ ಸೇಮ್ ಆ್ಯಸ್ 456 2 ಇಂದ ಡಿವೈಡ್ ಆಗುತ್ತಾ? ಪಾಸ್ ಮಾಡಿ ಚೆಕ್ ಮಾಡಿ ಒಂದ್ಸತಿ. ಪಾಸ್ ಮಾಡಿ, ಇಟ್ಸ್ ಡಿವೈಡ್ ಆಗುತ್ತಾ ಆಗಲ್ವಾ ಅಂತ ಕಮೆಂಟಲ್ಲಿ ರಿಪ್ಲೈ ಮಾಡಿ. ಸೊ ಕಮೆಂಟಲ್ಲಿ ಹಾಕಿ. ಓಕೆ, 6 ಇದೆ, ಲಾಸ್ಟ್ ಡಿಜಿಟ್ 6 ಇದೆ. ಸೊ ಈ ಕಂಪ್ಲೀಟ್ಲಿ ಡಿವೈಡೆಡ್ ಬೈ 2 ಇಂದ ಡಿವೈಡ್ ಆಗುತ್ತೆ. ಓಕೆ, ಅದೇ ಆನ್ಸರ್ ಏನು? ಎಷ್ಟು ನಂಬರಿಂದ ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 2 ಇಂದ ಡಿವೈಡ್ ಆಗುತ್ತೆ. ಎಷ್ಟಲ್ಲಿ ಹೋಗುತ್ತೆ ಅಂತ ನೋಡಿ. ಓಕೆ, ಕಮೆಂಟ್ ಹಾಕಿ. ದೆನ್ ನೆಕ್ಸ್ಟ್ 3 ಇಂದ ನಾನು ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು ಒಂದು ನಂಬರ್. ಹೇಗೆ ಚೆಕ್ ಮಾಡ್ತೀರಾ 3 ಇಂದ ಡಿವೈಡ್ ಆಗುತ್ತೆ ಅಂತ? ದಟ್ ಈಸ್ ಆಲ್ಸೋ ವೆರಿ ಈಸಿ. ಓಕೆ, 123 ಅಂತ ಒಂದು ನಂಬರ್ ಇದೆ. 123 3 ಇಂದ ಡಿವೈಡ್ ಆಗುತ್ತಾ? ಏನು ಮಾಡ್ತೀರಾ? ಫಸ್ಟು ಇದನ್ನು ನೀವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಫಸ್ಟ್ 3 ಇಂದ ಇದು ಕಟ್ ಮಾಡ್ತೀರಾ, ಇದು ಕಟ್ ಮಾಡ್ತೀರಾ. ಫಸ್ಟ್ ಡಿವೈಡ್ ಆಗುತ್ತೆ ಅಂತ ಗೊತ್ತಾಗಬೇಕಲ್ಲ. ಆಮೇಲೆ ಲಾಸ್ಟ್ ಟೈಮ್ ನಿಮಗೆ ರಿಮೈಂಡರ್ 0 ಬರಲಿದ್ದೆಲ್ಲ ರಿಮೈಂಡರ್ ಉಳ್ಕೊಂಡ್ಬಿಡ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇದಕ್ಕೆ ಏನು ಟ್ರಿಕ್ಸ್ ಅಂದರೆ ಆಲ್ ಡಿಜಿಟನ್ನು ನೀವು ಆಡ್ ಮಾಡಬೇಕು. ಆಡ್ ಮಾಡಿ 3 ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ದಟ್ಸ್ ಈಸಿ. ಕರೆಕ್ಟ್? 1 + 2 + 3 ಎಷ್ಟಾಗುತ್ತೆ? 1 3 3 3 + 3 9. 9 3 ಇಂದ ಡಿವೈಡ್ ಆಗಿದ್ರೆ ಡಿವೈಡ್ ಆಗುತ್ತಲ್ವಾ? ಸೊ ದಿಸ್ ನಂಬರ್ ಇಸ್ ಆಲ್ಸೋ ಡಿವೈಡ್ ಬೈ 3 ಇಂದ ಏನಾಗುತ್ತೆ? ಡಿವೈಡ್ ಆಗುತ್ತೆ. ನೋಡಿ, 123 ಇದೆ, 3 ಇಂದ ಡಿವೈಡ್ ಮಾಡ್ತೀನಿ ನೋಡಿ. 3 4s 3 1s. ಕರೆಕ್ಟ್? 41 ಇಂದ ಡಿವೈಡ್ ಆಯಿತು. ಏನು ಹೇಳಿ? 41 ಬಂತಲ್ಲ ಕ್ವಶನ್. ಸೊ 41 ಬಂತು, ಡಿವೈಡ್ ಆಯಿತು. ಕರೆಕ್ಟ್? ಗುಡ್. ಅದೇ ಥರ ಸೇಮ್ ಆ್ಯಸ್
ಯು ಚೆಕ್ ಇಟ್ 4. ಅರ್ಥ ಆಯ್ತಾ ಇದು? ಎಲ್ಲ ನಂಬರ್ನು ಮೀನ್ಸ್ ಸಿಂಗಲ್ ಡಿಜಿಟನ್ನು ಆಡ್ ಮಾಡಿ 3 ಡಿವೈಡ್ ಆದಾಗ ಇದಾಗುತ್ತೆ ಅಂತ ಗೊತ್ತಾಯಿತು ಅಂದರೆ ಇದು ಕಂಪ್ಲೀಟ್ ನಂಬರ್ 3 ಡಿವೈಡ್ ಆಗುತ್ತೆ. 4 ಡಿವೈಡ್ ಆಗೋದು ಈಗ ಚೆಕ್ ಮಾಡೋದು. ಹೌ ಟು ಚೆಕ್ 4 ಡಿವೈಡ್ ಮಾಡೋದು? ಒನ್ ನಂಬರ್ 312 ಅಂತ ಒಂದು ನಂಬರ್ ಇದೆ. ಓಕೆ, 312 4 ಡಿವೈಡ್ ಆಗುತ್ತೆ ಅಂತ ಹೆಂಗೆ ನೋಡ್ಬೇಕು ನಾವು? ಹೇಗೆ ನೋಡ್ತೀರಾ? 4 ಡಿವೈಡ್ ಆಗುತ್ತೋ ಆಗಲ್ವೋ ಇಟ್ಸ್ ನಾಟ್, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಹೆಂಗೆ ಟ್ರಿಕ್ಸ್ ಏನಿದೆ ಅಂದರೆ ದಿಸ್ ಈಸ್ ಆಲ್ಸೋ ಡೆಡ್ ಈಸಿ. ಓಕೆ, ಲಾಸ್ಟ್ ಟೂ ಡಿಜಿಟ್ 4 ಡಿವೈಡ್ ಆಯಿತು ಅಂದರೆ ಏನೇ ಲಾಸ್ಟ್ 2 ಡಿಜಿಟ್ 4 ಡಿವೈಡ್ ಆಯಿತು ಅಂದರೆ ಕಂಪ್ಲೀಟ್ ನಂಬರ್ 4 ಡಿವೈಡ್ ಆಗುತ್ತೆ. ಓಕೆ, ಈಗ ನೋಡಿ 12 ಇದೆ, ಹೋಗುತ್ತಲ್ವಾ? 4 3 12. ಅಂದರೆ ಇದು ಕಂಪ್ಲೀಟ್ ನಂಬರ್ ಡಿವೈಡ್ ಆಗುತ್ತೆ. ಈಗ ನೋಡಿ ಟ್ರೈ ಮಾಡುವ. 4 3 12 ಡಿವೈಡ್ ಬೈ 4 ಎಷ್ಟಾಗುತ್ತೆ? ಫಸ್ಟು 4 7 28, ರಿಮೈನಿಂಗ್ 32, 4 8 32 ಡಿವೈಡ್ ಆಯಿತು. ಸೊ ಇದು ನಮ್ಮ 4 ಡಿವೈಡ್ ಆಗುತ್ತೆ ಅಂದರೆ ಲಾಸ್ಟ್ 2 ಡಿಜಿಟ್ ಏನು ಹೇಳಿ? ಲಾಸ್ಟ್ 2 ಡಿಜಿಟ್ 4 ಡಿವೈಡ್ ಆಯಿತು ಅಂದರೆ ಕಂಪ್ಲೀಟ್ ನಂಬರ್ ವಿಲ್ ಬಿ ಡಿವೈಡೆಡ್ ಬೈ 4. ಓಕೆ, ಕಂಪ್ಲೀಟ್ ನಂಬರ್ ವಿಲ್ ಬಿ ಡಿವೈಡ್ ಬೈ 4. 4 ನಾವು ಏನಾಗುತ್ತೆ? ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ? 2 ಡಿವೈಡ್ ಆಗಬೇಕಂದ್ರೆ ಏನು ಮಾಡಬೇಕು? ಲಾಸ್ಟ್ ಡಿಜಿಟು 2 0 2 4 6 8 ಇರಬೇಕು. 3 ಡಿವೈಡ್ ಆಗಿ ಎಲ್ಲ ನಂಬರ್ನು ಆಡ್ ಮಾಡಬೇಕು. 4 ಡಿವೈಡ್ ಆಗುತ್ತೆ, ಲಾಸ್ಟ್ 2 ಡಿಜಿಟ್ 4 ಡಿವೈಡ್ ಆದರೆ ಕಂಪ್ಲೀಟ್ ನಂಬರ್ ಡಿವೈಡ್ ಆಗುತ್ತೆ. ಓಕೆ, ಸೇಮ್ ಆ್ಯಸ್ 4ವರೆಗೂ ಕಲ್ತು. ಇಲ್ಲಿ ಹಾಗಾದರೆ ಸರ್ ಇನ್ನು 5 ಇದೆ, 7 6 ಇದೆ, 7 ಅಪ್ ಟು ನಾವು ಎಷ್ಟಾಗುತ್ತೆ ಅಷ್ಟು ನೋಡೋಣ. ಯಾವುದೋ ನಂಬರ್ ಅದು ಡಿವೈಡೆಡ್ ಬೈ 5. 5 ಡಿವೈಡ್ ಆಗುತ್ತೆ ನಂಬರು. ಹೇಗೆ ಚೆಕ್ ಮಾಡ್ತೀರಾ? ಈಗ 665 ಅಂತ ಒಂದು ನಂಬರ್ ಇದೆ, ಇದು 5 ಡಿವೈಡ್ ಆಗುತ್ತೆ ಚೆಕ್ ಮಾಡಬೇಕು. ಅವು ಇದರಲ್ಲಿ ಟ್ರಿಕ್ಸ್ ಏನಂದರೆ ಲಾಸ್ಟ್ ಡಿಜಿಟ್ ಏನು ಹೇಳಿ? ಲಾಸ್ಟ್ ಡಿಜಿಟು 0 or 5 ಇತ್ತು ಅಂದರೆ ಏನು ಹೇಳಿ? 0 or 5 ಇತ್ತು ಅಂದರೆ ದಟ್ ವಿಲ್ ಬಿ ಡಿವೈಡ್ ಬೈ 5. 5 ಡಿವೈಡ್ ಆಗುತ್ತೆ. ಓಕೆ, 5 ಡಿವೈಡ್ ಆಗುತ್ತೆ. ಹಂಗಾದರೆ 665 ಲಾಸ್ಟ್ ಡಿಜಿಟ್ 0 ಇರಬೇಕು ಅಥವಾ 0 ಇರ್ಬೇಕಾದ್ರೆ 5 ಇರಬೇಕು. ಸೊ 5 ಇದೆ ಅಂದರೆ ಇದು 5 ಡಿವೈಡ್ ಆಗುತ್ತೆ. ಓಕೆ, 5 ಡಿವೈಡ್ ಆಗುತ್ತೆ ನೋಡಿ. 6 6 5 ಇದೆ, 5 ಡಿವೈಡ್ ಮಾಡಿದ್ರೆ 5 1 1 ರಿಮೈನಿಂಗ್ 16, 5 3 15, ರಿಮೈನಿಂಗ್ 1 5 15 ಆಯಿತು. 5 3 15, 133 ಹೋಯ್ತಲ್ಲ. ಓಕೆ, ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು ನಿಮಗೆ? 1 or 5 ಇರಬೇಕು. ನೋಟ್ ಮಾಡ್ಕೊಳ್ಳಿ. ನಾನು ಈ ರಿಟರ್ನ್ ನೋಟ್ಸ್ ಸಮೇತ ನಾನು ಕಮೆಂಟ್ ಆರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ತಗೊಳ್ಳಿ, ಡೈಲಿ ರಿವೈಸ್ ಮಾಡಿ. ಮ್ಯಾಥ್ಸ್ ಈಸಿ ಆಗುತ್ತೆ. ಓಕೆ, ರಿವೈಸ್ ಮಾಡ್ದಲ್ಲಿ ಯಾವ ಟಾಪಿಕ್ಕು ಈಸಿ ಆಗಲ್ಲ. ರಿವೈಸ್ ಮಾಡಿ, ಮ್ಯಾಥ್ಸ್ ಸ್ಪೀಡ್ ಮಾಡ್ಕೊಳ್ಳಿ. ಓಕೆ, ದೆನ್ 5 ಡಿವೈಡ್ ಮಾಡೋದಾಯಿತು. ಲಾಸ್ಟ್ ಡಿಜಿಟು 0 5 ಇರಬೇಕು. ಸರ್ 6 ಡಿವಿಸಿಬಲ್ ಬೈ 6 ಹೇಗೆ ನೋಡೋಣ ನಾವು? 6 ಒಂದು ನಂಬರು ಡಿವೈಡ್ ಆಗುತ್ತೆ ಅಂತ ನೋಡಬೇಕು. 252 ಅಂತ ಒಂದು ನಂಬರ್ ಇದೆ. ಓಕೆ, ಏನು ಹೇಳಿ? 252 ಅಂತ ಒಂದು ನಂಬರ್ ಇದೆ. 252 ಡಿವೈಡ್ ಆಗುತ್ತಾ ಆಗಲ್ವಾ? ಹೇಗೆ ಚೆಕ್ ಮಾಡ್ತೀರಾ? 6 ಡಿವೈಡ್ ಆಗುತ್ತೆ ಇಲ್ವಾ? 6 ಡಿವೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇದಕ್ಕೇನು ಕಾನ್ಸೆಪ್ಟ್ ಅಂದರೆ ಏನು ಹೇಳಿ? ಈ ರೂಲು ಡಿವಿಸಿಬಲ್ ಬೈ 2 ರೂಲು ಮತ್ತು ಡಿವಿಸಿಬಲ್ ಬೈ 3 ರೂಲು ಎರಡು ಫಾಲೋ ಆಗಬೇಕು. ಡಿವಿಸಿಬಲ್ ಬೈ 3 2 ರೂಲ್ ಏನಿರುತ್ತೆ ಹೇಳಿ? ಡಿವಿಸಿಬಲ್ ಬೈ 2 ರೂಲ್ಸ್ ಏನಿರುತ್ತೆ ಹೇಳಿ? ಲಾಸ್ಟ್ ಡಿಜಿಟು 0 2 4 6 8 ಇರಬೇಕು. ಆದರೆ 2 ಇದೆ, ಓಕೆ ಆಗ್ಬೋದು. ಆಮೇಲೆ ಸಮ್ ಆಫ್ ಆಲ್ ಡಿಜಿಟ್ ಅದು ನಂಬರ್ ಡಿವಿಸಿಬಲ್ 3 ಡಿವೈಡ್ ಆಗಬೇಕು. ಸಮ್ ಮಾಡಿದ್ದು ಆಗ ಬಂತು ಅಂದರೆ ನಿಮ್ಗೆ ಏನಾಗುತ್ತೆ? ಡಿವಿಸಿಬಲ್ 3 ಹೋಗುತ್ತೆ. ಸೊ ಚೆಕ್ ಮಾಡುವ, ಎರಡು ರೂಲ್ಸ್ ಫಾಲೋ ಆಗುತ್ತಿಲ್ವ ಅಂತ. ಲಾಸ್ಟ್ ಡಿಜಿಟ್ 2 ಇದೆ, ಓಕೆ ಕರೆಕ್ಟ್. ಸಮ್ ಆಫ್ ಆಲ್ ನೋಡಿ, 2 + 5 7, 7 + 5 9, 9 3 ಡಿವೈಡ್ ಆಗುತ್ತೆ. ಓಕೆ, ಹಾಗಾದರೆ ಇದು 6 ಡಿವೈಡ್ ಆಗುತ್ತೆ. 6 ಡಿವೈಡ್ ಮಾಡುವ. 6 6 4 24, ರಿಮೈನಿಂಗ್ 12 ಬಂತು. 6 2 12.
ಡಿವೈಡ್ ಆಯಿತು. ಓಕೆ, ಈಸಿ ಅಲ್ವಾ? ಇನ್ನೊಂದ್ಸತಿ ರಿವೈಸ್ ಮಾಡ್ತೀನಿ, ರಿಪೀಟ್ ಮಾಡ್ತೀನಿ ನೋಡಿ. 6 ಡಿವೈಡ್ ಆಗುತ್ತೆ ಅಂದರೆ ರೂಲು 2 ರೂಲ್ಸು ಅಪ್ಲೈ ಆಗಬೇಕು, 3 ರೂಲ್ಸು ಅಪ್ಲೈ ಆದರೆ ಈ ನಂಬರ್ಗೆ ಕೊಟ್ಟಿರೋ ನಂಬರು. ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಅದು ಕಂಪ್ಲೀಟೆಡ್ ಡಿವೈಡ್ ಬೈ 6. ಹೇಗೆ ಸರ್ ಇದೆ, ಯಾಕೆ ಎರಡನ್ನೂ ಅಪ್ಲೈ ಮಾಡ್ಬೇಕಂದ್ರೆ 2 × 3 ಎಷ್ಟಾಗುತ್ತೆ 6. ಸೊ 2 ರೂಲ್ಸ್ ಅಪ್ಲೈ ಆಗಬೇಕು, 3 ರೂಲ್ ಅಪ್ಲೈ ಆಗಬೇಕು. ಸೊ ದೆನ್ ಅದು 6 ಡಿವೈಡ್ ಆಗುತ್ತೆ. ಓಕೆ ಓಕೆ, ಬಟ್ ಇನ್ 7 ಒಂದು ಸ್ವಲ್ಪ ಕನ್ಸಿಡರೇಟ್ ಮಾಡಿ ಕೇಳಿ. ಡಿವಿಸ್ ಬೈ 7 ಒಂದು ನಂಬರು 7 ಡಿವೈಡ್ ಆಗುತ್ತೆ ಅಂತ ಹೇಗೆ ಚೆಕ್ ಮಾಡೋದು? 7 ಡಿವೈಡ್ ಆಗುತ್ತಾ ಆಗಲ್ವಾ? ಹೇಗೆ ಚೆಕ್ ಮಾಡ್ತೀವಿ? ಒಂದು ನಂಬರ್ ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾನೆ, 7 ಡಿವೈಡ್ ಆಗುತ್ತಾ ಆಗಲ್ವಾ? ಆಗುತ್ತೆ ಅಂದರೆ ಈಸಿ, ಆಗಲ್ಲ ಅಂದರೆ ತುಂಬ ಕಷ್ಟ, ಡಿಫಿಕಲ್ಟ್ ಆದರೆ ನೀವು ಸಾಲ್ವ್ ಮಾಡೋದೆಲ್ಲ ತುಂಬ ಕಷ್ಟ ಇರುತ್ತೆ. ಸೊ 203 203 ಅಂತ ಒಂದು ನಂಬರ್ ಇದೆ, ಇದು 7 ಡಿವೈಡ್ ಆಗುತ್ತಾ? 7 ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಇದರಲ್ಲಿ ಒಂದು ರೂಲ್ ಇದೆ, ಏನಿದೆ ಅಂದರೆ ಲಾಸ್ಟ್ ಡಿಜಿಟ್ ಇರುತ್ತಲ್ಲ, ಲಾಸ್ಟ್ ಡಿಜಿಟ್ ಆಫ್ ದಟ್ ನಂಬರ್, ಆ ನಂಬರ್ನ ಲಾಸ್ಟ್ ಡಿಜಿಟ್ ಇರುತ್ತಲ್ಲ, ಅದಕ್ಕೆ ನೀವು ಡಬಲ್ ಮಾಡಬೇಕು. 3 ಇರೋದ ಡಬಲ್ ಮಾಡಿದರೆ ಏನಾಗುತ್ತೆ? 3 ಡಬಲ್ ಮಾಡಿದರೆ 6, ಕರೆಕ್ಟ್? ಈ 20 ಇದೆಯಲ್ಲ, 20 ಜೊತೆ 6 ಸಬ್ಟ್ರಾಕ್ಟ್ ಮಾಡಿದರೆ ಓಕೆ, ಆ ನಂಬರು ಡಿವೈಡ್ ಆಯಿತು 7 ಅಂದರೆ ಅದು ಡಿವೈಡ್ ಆಗುತ್ತೆ. ನೋಡಿ 20 ಈ ಡಬಲ್ ಮಾಡಿರೋ ನಂಬರು ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, 20 ಆ ನಂಬರ್ ಓನ್ಲಿ ಸಿಂಗಲ್ ಡಿಜಿಟ್ ಮಾತ್ರ ಡಬಲ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲಿ 2 ಡಿಜಿಟ್ ಇದೆ, 3 ಡಿಜಿಟ್ ಇಲ್ಲಿ, 4 ಡಿಜಿಟ್ ಇಲ್ಲಿ, ಸಬ್ಟ್ರಾಕ್ಟ್ ಮಾಡಿ ಅದರಿಂದ ಹೋಗುತ್ತೆ ಅಂದರೆ ಹೋಗುತ್ತೆ, ಡಿವೈಡ್ ಆಗುತ್ತೆ. ಓಕೆ, 26 ಹೋಯ್ತು ಅಂದರೆ 14, 14 7 ಈಸಿ ಹೋಗುತ್ತೆ, 2 ಹಾಗಾದರೆ ಈ ನಂಬರು ಡಿವೈಡ್ ಆಗುತ್ತೆ. ನೋಡಿ 203 7 ಹೋಗುತ್ತಾ? 7 2 14. ಓಕೆ, 7 2 14 ಆಯಿತು. ರಿಮೈನಿಂಗ್ ಎಷ್ಟು ಹೋಗಂತು? 14 ಅಂದರೆ 6 63 ಹೋಗುತ್ತಲ್ಲ? 7 9 63 ಡಿವೈಡ್ ಆಯಿತು, ಕರೆಕ್ಟ್? ಈಸಿ ಮೆಥಡ್ ಇದೆ. ಸೊ 7 203 ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿ, ಯು ಶುಡ್ ಚೆಕ್ ಇಟ್. ಅರ್ಥ ಆಯ್ತಾ? ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ದೆನ್ ಇದರಲ್ಲಿ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಲಾಸ್ಟ್ ಡಿಜಿಟ್ ಡಬಲ್ ಮಾಡಿ ಈ ರಿಮೈನಿಂಗ್ ನಂಬರ್ ಜೊತೆ ಸಪ್ರೇಟ್ ಮಾಡಿದರೆ ಆ 7 ಡಿವೈಡ್ ಆಯಿತು ಅಂದರೆ ದಟ್ ನಂಬರ್ ಶುಡ್ ಡಿವೈಡೆಡ್ ಬೈ 7, ಆ ನಂಬರು 7 ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ 7 ಗೊತ್ತಾಯಿತು ಸರ್. ಈಗ 8 ಡಿವೈಡೆಡ್ ಬೈ 8 ಡಿವೈಡ್ ಆಗುತ್ತೆ, ಚೆಕ್ ಮಾಡಿ. 8 ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡೋದು ಸರ್ ತುಂಬ ಈಸಿ ನೋಡಿ. ಇದು ಲಾಸ್ಟ್ 2 ಡಿಜಿಟ್ ಏನು ಹೇಳಿ? ಲಾಸ್ಟ್ 2 ಡಿಜಿಟ್ 8 ಡಿವೈಡ್ ಆಯಿತು ಅಂದರೆ ಆ ನಂಬರು ಡಿವೈಡ್ ಆಗುತ್ತೆ. ಏನು ಹೇಳಿ? ಲಾಸ್ಟ್ 2 ಅಲ್ಲ, ಸಾರಿ 3 ಡಿಜಿಟ್. 4 ಮಾತ್ರ ಲಾಸ್ಟ್ 2 ಡಿಜಿಟ್, ಇದು ಲಾಸ್ಟ್ 3 ಡಿಜಿಟ್ 8 ಡಿವೈಡ್ ಆಯಿತು ಅಂದರೆ ಸೊ ಆ ನಂಬರು ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ 8. ಈಗ ನನಗೆ 1000 ಇದೆ. 1000 8 ಡಿವೈಡ್ ಆಗುತ್ತಾ? ನೋಡಿದರೆ ಅದು ಡಿವೈಡ್ ಆಗುತ್ತಾ ಚೆಕ್ ಮಾಡಬೇಕಾಗುತ್ತೆ. 1000 ನೋಡಿ 3 ಡಿಜಿಟ್ 000 ಇದ್ರೆ 0/8. ಇದು ಸಿಂಪ್ಲಿಫೈ ಆಗಲ್ಲ. ಓಕೆ, ಒಂದು ನಂಬರ್ ತಗೊಳ್ಳಿ, ಯಾವ್ದಾರು ಒಂದು ಹೇಳ್ತಾ ಇರ್ತೀರಾ. 8 ಡಿವೈಡ್ ಆಗೋದು 904 ಇದೆ ನೋಡಿ. 904 8 ಡಿವೈಡ್ ಆಗುತ್ತಾ? ಲಾಸ್ಟ್ 3 ಡಿಜಿಟ್ ಇತ್ತಲ್ಲ. ಇಲ್ಲಿ ಏನಾದ್ರು ಒಂದು ನಂಬರ್ ತಗೊಳ್ಳಿ. ಈಗ ಇದು 6 ತಗೊಂಡೆ. ಓಕೆ, 6 ನಂಬರ್ ಆಡ್ ಮಾಡಿದ್ರೆ 904 8 ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿ. ಅದೇ ಲಾಸ್ಟ್ 3 ಡಿಜಿಟು 8 ಡಿವೈಡ್ ಆಗುತ್ತೆ ಅಂದರೆ ಈ ಫುಲ್ ನಂಬರು ಡಿವೈಡ್ ಆಗುತ್ತೆ ಚೆಕ್ ಮಾಡ್ಬೇಕಲ್ಲ. ಸೊ ನಾವೇನು ಮಾಡ್ತೀವಿ? 6904 ಡಿವೈಡ್ ಆಗುತ್ತಾ ಚೆಕ್ ಮಾಡಿ. 8 ಶುಡ್ ಡಿವೈಡ್ ಆಗುತ್ತೆ. 8 8 64, ರಿಮೈನಿಂಗ್ 50. 8 6 48, ಕರೆಕ್ಟ್? ರಿಮೈನಿಂಗ್ 24. 8 3 24. ಡಿವೈಡ್ ಆಗಾಯ್ತು.
ಸೊ ಈಸಿ ಮೆಥಡ್. ಲಾಸ್ಟ್ 3 ಡಿಜಿಟ್ ಡಿವೈಡ್ ಆಯಿತು ಅಂದರೆ ಕಂಪ್ಲೀಟ್ ನಂಬರ್ ಡಿವೈಡ್ ಆಗುತ್ತೆ. ಓಕೆ, ಸೇಮ್ ಆ್ಯಸ್ 9 ಚೆಕ್ ಮಾಡುವ. ಓಕೆ, 9 ಈಸಿ ಡಿವೈಸ್ ಬೈ 9 ಸರ್ 9 ನಂಬರ್ಸ್ ಹೇಗೆ? 9 ಒಂದು ನಂಬರ್ಸ್ 9ಇಂದ ಡಿವೈಡ್ ಆಗುತ್ತೆ, ಹೆಂಗೆ ಚೆಕ್ ಮಾಡೋದು? 729 ಇದೆ. ಇದು 8ಇಂದ ಡಿವೈಡ್ ಆಗುತ್ತಾ? 9ಇಂದ ಡಿವೈಡ್ ಆಗುತ್ತಾ? ಹೇಗೆ? ದಟ್ ಈಸ್ ಈಸಿನ ಅನ್ಸುತ್ತೆ. ಸೇಮ್ ರೂಲು, ನೀವೊಂದು ರೂಲ್ ಇದೆ ಗೊತ್ತಾ? ಸೇಮ್ ರೂಲು ಡಿವೈಡ್ ಬೈ 3ಇಂದ ರೂಟ್ ಫಾಲೋ ಆಗುತ್ತಲ್ಲ, ಅದು ಮೀನ್ಸ್ ಎಲ್ಲ ನಂಬರ್ನೂ ಆಡ್ ಮಾಡಿ, ಆಲ್ ಡಿಜಿಟ್ ಆಡ್ ಮಾಡಿ ನೀವು, ಅದು 9ಇಂದ ಡಿವೈಡ್ ಆಯಿತು ಅಂದರೆ ಅದು 9ಇಂದ ಡಿವೈಡ್ ಆಗಿಬಿಡುತ್ತೆ. ಹಾಗಾದರೆ ನೋಡಿ, 7 to 9 9 18. 18 9ಇಂದ ಈಸಿಯಾಗಿ ಡಿವೈಡ್ ಆಗುತ್ತೆ. 18 9ಇಂದ ಡಿವೈಡ್ ಆಗುತ್ತೆ, ಫುಲ್ ನಂಬರ್ ಡಿವೈಡ್ ಆಗುತ್ತೆ. ಚೆಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ, ಡಿವೈಡ್ ಆಗುತ್ತಿಲ್ವಂತ. ಆ ನಂಬರ್ ಆಡ್ ಮಾಡಿ, ಅದು 9ಇಂದ ಡಿವೈಡ್ ಆಯಿತು ಅಂದರೆ ಎಲ್ಲ ಡಿಜಿಟ್ನು ಆಡ್ ಮಾಡಿ, ನಾವು ಆ ನಂಬರ್ 9ಇಂದ ಡಿವೈಡ್ ಆಗುತ್ತೆ. ನೀವು ಎಷ್ಟೋ ದೊಡ್ಡ ಡಿಜಿಟ್ ಇದ್ರೂ ಈಸಿಯಾಗಿ ಡಿವೈಡ್ ಆಗುತ್ತೆ. ಓಕೆ, ಚೆಕ್ ಮಾಡಿ ಕಮೆಂಟ್ ಮಾಡಿ. ಓಕೆ, 729 9ಇಂದ ಹೋಗ್ಬೇಕಾ? ಹೋಗುತ್ತಾ? ಚೆಕ್ ಮಾಡೋಣ. ಎಷ್ಟೆಲ್ಲ ಹೋಗುತ್ತೆ? ಎಷ್ಟು? 6 9s 8 9s 8 9s 72 8 1s ಹೋಗ್ಬಿಡ್ತು. ಸೊ 9ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಸೇಮ್ ಆ್ಯಸ್ 1116 ಈ ನಂಬರು 9ಇಂದ ಡಿವೈಡ್ ಆಗುತ್ತೆ. ಚೆಕ್ ಮಾಡ್ಬಿಟ್ಟು ಹೇಳಿ, ಕಮೆಂಟ್ ಮಾಡಿ. ಓಕೆ, 10ಇಂದ ಬರುವ 10 ಅನ್ನೋ ಒಂದು ನಂಬರು, ಯಾವುದೋ ಒಂದು ನಂಬರು 10ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಏನಿದೆ, ಯಾವುದೋ ಒಂದು ನಂಬರು 10ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡೋದು ಹೇಗೆ? ಲಾಸ್ಟ್ ಡಿಜಿಟ್ 0 ಇರಬೇಕು, ಆವಾಗ ಅದು 10ಇಂದ ಡಿವೈಡ್ ಆಗುತ್ತೆ. ಲಾಸ್ಟ್ ಡಿಜಿಟ್ 0 ಇತ್ತು ಅಂದರೆ ದಟ್ ವಿಲ್ ಡಿವೈಡ್ ಬೈ 10. ಈಸಿ ಗೊತ್ತು ನಿಮ್ಗೆ, ಅದು ಲಾಸ್ಟ್ ಡಿಜಿಟ್ 0 ಇತ್ತು ಅಂದ್ರೆ ಈಸಿಯಾಗಿ ಡಿವೈಡ್ ಆಗುತ್ತೆ. ನೋಡಿ, 2550 ಲಾಸ್ಟ್ ಡಿಜಿಟ್ 0 ಇದೆ, ಆರಾಮಾಗಿ ಹೋಗುತ್ತೆ. ಅಂದರೆ ಏನಿಲ್ಲ, 10 0 ತೆಗೆದ್ರು 255 ಅಲ್ಲಿ ಹೋಗುತ್ತೆ, ಡಿವೈಡ್ ಆಗುತ್ತೆ. ಸೊ ಲಾಸ್ಟ್ ಡಿಜಿಟ್ 0 ಇತ್ತು ಅಂದರೆ ಅದು 10ಇಂದ ಡಿವೈಡ್ ಆಗುತ್ತೆ. ಸರ್ ಹಾಗಾದರೆ 11ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಈ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. 11ಇಂದ ಒಂದು ನಂಬರು ಡಿವೈಡ್ ಆಗುತ್ತಾ ಆಗಲ್ವಾ ಅಂತ ನೀವು ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡ್ತೀರಾ? ಒಂದು ನಂಬರ್ ಕೊಡ್ತೀನಿ, 121. ಈ ನಂಬರು 11ಇಂದ ಡಿವೈಡ್ ಆಗುತ್ತೆ. ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ನೋಡಿ, ಈ ರೂಲ್ ಫಾಲೋ ಮಾಡಿದರೆ ಈಸಿ ಗೊತ್ತಾಗುತ್ತೆ. ಸಮ್ ಆಫ್ ಆಡ್ ನಂಬರ್, ಸಮ್ ಮಾಡಿದ ಆಡ್ ನಂಬರ ಮೈನಸ್ ಸಮ್ ಆಫ್ ಇವನ್ ನಂಬರ ಮೈನಸ್ ಮಾಡಿದರೆ ಅದು 11ಇಂದ ಡಿವೈಡ್ ಆಯಿತು ಅಂದರೆ ಸೊ ಅದು ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ನೋಡಿ, ಇವನ್ ಸಮ್ ಆಫ್ ಆಡ್ ನಂಬರ್ ಯಾವುವು? 1 + 1 ಇಲ್ಲಿ ಸಮ್ ಆಫ್ ಆಡ್ ಡಿಜಿಟ್, ಆಡ್ ಪ್ಲೇಸಲ್ಲಿರೋ ಡಿಜಿಟ್. ಓಕೆ, 1 1 1 1 2, ಇದು 1ನೇ ನಂಬರ್ ಇರೋದು, 2ಇಂದ ಸಪ್ರೇಟ್ ಮಾಡಿದರೆ 0 ಬರಬೇಕು. 7 ಅವೆರಡು 0 ಬಂತು ಅಂದರೆ ನಿಮ್ಗೆ ಏನಾಗುತ್ತೆ? 11ಇಂದ ಡಿವೈಡ್ ಆಗುತ್ತೆ. ಈಗ ನೋಡಿ, 1 ಇದರಲ್ಲಿ 0 ಬಂತ, 121 11ಇಂದ 11s ಗೊತ್ತು ಇದು. ಅದೇ ಥರ 253 ಇದೆ, 253 11ಇಂದ ಡಿವೈಡ್ ಆಗುತ್ತೆ. ನೋಡ್ಬೇಕು ನೋಡಿ, ಆಡ್ ಪ್ಲೇಸಲ್ಲಿರೋ ನಂಬರ್ನ, ಸಮ್ ಆಫ್ ಆಡ್ ಪ್ಲೇಸಲ್ಲಿರೋ ನಂಬರ್ನ ಇವನ್ ಪ್ಲೇಸ್ ಜೊತೆ ಸಪ್ರೇಟ್ ಮಾಡಿದರೆ 0 ಬಂತು ಅಂದರೆ ಸೊ ಅದೇನಾಗಿರುತ್ತೆ? ಅದು 11ಇಂದ ಡಿವೈಡ್ ಆಗುತ್ತೆ. ಓಕೆ, ನೋಡಿ 253 11ಇಂದ ನಾನು ಡಿವೈಡ್ ಮಾಡ್ತೀನಿ. 11 2s 22, 33 ಉಳ್ಕಂತು, 11 3s 23, ಡಿವೈಡ್ ಆಯಿತು. ಓಕೆ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ರಿವೈಸ್ ಮಾಡುವ ಒಂದ್ಸತಿ ಹೇಳ್ಬಿಡಿ, ನಾನು ಒಂದ್ಸತಿ ಹೇಳ್ತೀನಿ, ರಿವೈಸ್ ಮಾಡ್ಕೊಳ್ಳಿ. ಓಕೆ, 2 ನಂಬರ್ ಮತ್ತು 5 ನಂಬರ್ ಮತ್ತು 10 ನಂಬರ್ ಇವು ಲಾಸ್ಟ್ ಡಿಜಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್? 2 ನಂಬರಲ್ಲಿ 0 2 4 6 8 ಇರಬೇಕು, 5ಅಲ್ಲಿ ಏನಿರಬೇಕು? 0 5 ಇರಬೇಕು, 10ಅಲ್ಲಿ 0 ಇರಬೇಕು. ಅದು ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಕರೆಕ್ಟ್? ಕರೆಕ್ಟ್ ತಾನೆ? ಓಕೆ, ದೆನ್ ಡಿಜಿಟ್ ಸಮ್ ಮಾಡೋದು. ಡಿಜಿಟ್ ಸಮ್ ಮಾಡೋದು ಯಾವ್ದು ಬರುತ್ತೆ ಅಂತ. ಓಕೆ, ಡಿಜಿಟ್ ಸಮ್ ಮಾಡೋದು 3ಇಂದ ಬರುತ್ತೆ. ಕರೆಕ್ಟ್? 9ಇಂದ ಬರುತ್ತೆ. ಕರೆಕ್ಟ್? ಅವೆಲ್ಲ ಡಿಜಿಟ್ ಸಮ್ ಮಾಡೋದು. 3 ಮತ್ತು 9 ಬರೋದೆಲ್ಲ ಡಿಜಿಟ್ ಸಮ್ ಮಾಡೋದು. ಕರೆಕ್ಟ್? ಲಾಸ್ಟ್ 2 ಡಿಜಿಟ್ ಚೆಕ್ ಮಾಡೋದು, ಲಾಸ್ಟ್ 3 ಡಿಜಿಟ್
ಡಿವೈಡ್ ಆಯಿತು ಅಂದರೆ ಲಾಸ್ಟ್ ಟೂ ಡಿಜಿಟ್ ಡಿವೈಡ್ ಆಗೋದು 4 ಅಲ್ವಾ. ಲಾಸ್ಟ್ 3 ಡಿಜಿಟ್ 8 ಇಂದ ಡಿವೈಡ್ ಆಯಿತು ಲಾಸ್ಟ್ 2 ಡಿಜಿಟ್, 8 ಇಂದ ಡಿವೈಡ್ ಆಯಿತು ಲಾಸ್ಟ್ 3 ಡಿಜಿಟ್ ಅಂದರೆ ಅದು 8 ಇಂದ ಕಂಪ್ಲೀಟ್ಲಿ ಡಿವೈಡ್ ಆಯ್ತಾ ನಂಬರ್. ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆಯಿತು ಅಂದರೆ ಅದು ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಕರೆಕ್ಟ್. ಸ್ಪೆಷಲ್ ಮೆಥಡ್ ಇರೋದು ಯಾವುದು? 7 ಮತ್ತು 11. ಸಮ್ ಆಫ್ ಆಡ್ ನಂಬರ್, ಸಮ್ ಆಫ್ ಈವನ್ ನಂಬರ್ 0 ಬಂತು ಅಂದರೆ 11. ಈಗ ಲಾಸ್ಟ್ ಡಿಜಿಟ್ ಡಬಲ್ ಮಾಡಿ ಈ ರಿಮೈನಿಂಗ್ ನಂಬರ್ ಜೊತೆ ಸಬ್ಟ್ರಾಕ್ಟ್ ಮಾಡಿದಾಗ 7 ಇಂದ ಡಿವೈಡ್ ಆಯಿತು ಅಂದರೆ 7. ಐ ಹೋಪ್ ಇದು ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಅರ್ಥ ಆಗಿದ್ರೆ ಪ್ಲೀಸ್ ಕಮೆಂಟ್ ಡಿವೈಡ್ ಅಂತ ಕಮೆಂಟ್ ಮಾಡಿ. ಓಕೆ, ಏನೋ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ಹಾಕಿ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ, ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಸೊ ಗಾಬರಿಲಿ ಅಥವಾ ಏನೋ ಒಂದು ಕರೆಕ್ಟಾಗಿ ಹೇಳ್ದಲ್ಲೇ ಇರ್ಬೋದು, ಕರೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸಪೋರ್ಟ್ ಮಾಡಿ. ತುಂಬ ಈಸಿ ಮೆಥಡ್ಸು ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಟಾಪಿಕ್ ಏನು ಹೇಳಿ? ನೆಕ್ಸ್ಟ್ ಟಾಪಿಕ್ ಈಸ್ ಪರ್ಸಂಟೇಜ್. ಏನು ಹೇಳಿ? ಪರ್ಸಂಟೇಜ್. ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಓಕೆ, ಪರ್ಸಂಟೇಜ್. ಓಹ್ ಸರ್, ಪರ್ಸಂಟೇಜ್ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕೂ ನಾವು ಯೂಸ್ ಮಾಡ್ತೀವಿ. ಪರ್ಸಂಟೇಜಲ್ಲಿ ಯೂಸ್ ಮಾಡ್ತೀವಿ ನಾವು, ಡಿಸ್ಕೌಂಟಲ್ಲಿ ಯೂಸ್ ಮಾಡ್ತೀವಿ. ಕರೆಕ್ಟ್. ಮಾರ್ಕ್ಸಲ್ಲಿ, ಓಕೆ, ಆಫರ್ಸ್ ಏನಾರು ಸಿಕ್ಕಿದಾಗ ಪರ್ಸಂಟೇಜ್. ಇಲ್ಲೆಲ್ಲ ನಾವೇನು ಯೂಸ್ ಮಾಡ್ತೀವಿ? ಪರ್ಸಂಟೇಜ್ ಯೂಸ್ ಮಾಡ್ತೀವಿ. ಕರೆಕ್ಟ್. ಪರ್ಸಂಟೇಜು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಲೈಫಲ್ಲಿ. ಎಲ್ಲದಲ್ಲೂ ಹೋದ್ರೆ ನಮಗೆ ಏನೋ ಒಂದು ಬಟ್ಟೆ ಶಾಪಿಂಗ್ ಮಾಡಕ್ಕೆ ಹೋಗ್ತೀವಿ, ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಇದೆ ಅಂತ ಕೇಳ್ತೀವಿ. ಒಂದು ಮೆಟೀರಿಯಲ್ ಪರ್ಚೇಸ್ ಮಾಡಕ್ಕೆ ಹೋಗ್ತೀರಾ, ಬೈಕ್ ಯಾವುದೋ ಮೆಟೀರಿಯಲ್ಸ್, ಅಲ್ಲಿ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡೋಲ್ಲ. ಮೆಡಿಸಿನ್ಸ್ ಹೋಗ್ತೀರಾ ಪರ್ಚೇಸ್ ಮಾಡೋಕ್ಕೆ, ಅಲ್ಲೂ ಕೇಳ್ತೀವಿ ಪರ್ಸೆಂಟೇಜ್ ಡಿಸ್ಕೌಂಟ್. ಪರ್ಸೆಂಟೇಜ್ ಡಿಸ್ಕೌಂಟ್ ಅಂದರೆ ಈ ಎಕ್ಸಾಂಪಲ್ ನೋಡಿ, 1250 ರೂಪೀಸ್ ಇರುತ್ತೆ. ಓಕೆ, 10% ಡಿಸ್ಕೌಂಟ್ ಕೊಡ್ತೀನಿ ಅಂತಾರೆ. 10% ಅಂದರೆ ಹೇಗೆ ಮಾಡ್ತೀರಾ ನೀವು? 10% ಅಂದರೆ ಹೇಗೆ ಮಾಡೋದು? ಸೊ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ. ಇಲ್ಲಿ ನೋಡಿ ಹೇಳ್ಕೊಡ್ತೀನಿ, ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಹೇಗೆ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಓಕೆ, ಇವಾಗ ನಾವು ಪರ್ಸೆಂಟೇಜ್ ಅಂದ್ರೇನು? ಪರ್ಸೆಂಟೇಜ್ ನಾವು ಸಿಂಬಲ್ ಹೇಗೆ ಯೂಸ್ ಮಾಡ್ತೀವಿ? ದಿಸ್ ಈಸ್ ಸಿಂಬಲ್. ಸೊ ನಾನು ಸಿಂಬಲಿಂದ ಮಾಡ್ಕೊ ಹೋಗ್ತೀನಿ. ಓಕೆ, ಪರ್ಸೆಂಟೇಜ್ ಅಂದರೆ ಔಟ್ ಆಫ್ 100ಗೆ ಎಷ್ಟು ಪರ್ಸೆಂಟೇಜ್ ಅಂತ. ಓಕೆ, ಪರ್ಸೆಂಟೇಜ್ ಮೀನ್ಸ್ ಔಟ್ ಆಫ್ 100 ಅಲ್ವಾ? ಔಟ್ ಆಫ್ 100 ಇದಕ್ಕೆ ನೀವು ಪರ್ಸೆಂಟೇಜ್ ಅಂತ ಕರಿತೀವಿ. ಓ ಹೌದು, ಅದು ಗೊತ್ತು ಸರ್, ಗೊತ್ತಲ್ವಾ? ಹಾಗಾದರೆ 50% ಅಂದರೆ ಎಷ್ಟು? ನಾವು ಇವಾಗ 50% ಅಂದರೆ 60% ಅಂದರೆ 70% ಅಂದರೆ ಎಷ್ಟು? ರಿಯಲ್ ಲೈಫಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಎಲ್ಲನೂ ನಾವು ಇಲ್ಲಿ ಯೂಸ್ ಮಾಡ್ಕೋಗೋಣ. ಮತ್ತು ನಮ್ಮ ಕ್ಯಾಲ್ಕುಲೇಷನ್ ಸ್ಪೀಡಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪರ್ಸೆಂಟೇಜು. ಸೊ ಕನ್ವರ್ಟ್ ಫಸ್ಟ್ ಪಾಯಿಂಟ್. ಓಕೆ, ಕನ್ವರ್ಟ್ ಪರ್ಸೆಂಟೇಜ್ ಟು ಫ್ರಾಕ್ಷನ್. ಪರ್ಸೆಂಟೇಜ್ ಟು ಫ್ರಾಕ್ಷನ್ ಹಿಂಗೆ ಕನ್ವರ್ಟ್ ಮಾಡಿ. ಫ್ರಾಕ್ಷನ್ ಅಂದರೆ ಹೇಳಿ 1/2 or 3/2 or A/B ಫಾರ್ಮಲ್ಲಿ ನಾವು ಬರೆಯೋದು. ಓಕೆ, ಪರ್ಸೆಂಟೇಜ್ ಹೇಗೆ ಮಾಡ್ತೀವಿ ಅಂತ ನೋಡೋಣ. ಇವಾಗ ನೋಡಿ 50% ಅಂತ ಒಂದಿದೆ. ಓಕೆ, 50% ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ನಮ್ಮ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗುತ್ತೆ. ಆಫ್ಟರ್ ದಟ್ ಇದು ಈಸಿ ಮೆಥಡ್ ನಾನು ಆಮೇಲೆ ಹೇಳ್ಕೊಡ್ತೀನಿ. ಓಕೆ, 50% ನಾವು ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಈ ಫ್ರಾಕ್ಷನ್ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡ್ತೀರಾ? ಇದಕ್ಕೆ ಪರ್ಸೆಂಟೇಜ್ ಅಂದ್ರೆ ಏನು? ಔಟ್ ಆಫ್ 100 ಅಂತ. ಇದಕ್ಕೆ ನೀವೇನಿಲ್ಲ, 50/100 ಹಾಕಿದರೆ ಡಿವೈಡೆಡ್ ಬೈ, ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 100 ಹಾಕ್ಬೇಕು. ಇಂಪಾರ್ಟೆಂಟ್. ಓಕೆ, ಡಿವೈಡೆಡ್ ಬೈ 100 ಹಾಕಿದರೆ ಯು ವಿಲ್ ಗೆಟ್ ಇಟ್. 0 ಹೋಗುತ್ತೆ, 5 1 5 2 1/2 1/2 ಬಂತು. ಫ್ರಾಕ್ಷನ್ ಸಿಕ್ತು. ಡೆಸಿಮಲ್ ಬೇಕಂದ್ರೆ 0.5 1/2 ಅಂದರೆ 0.5 ಆಗೋಗ್ತಿರೋದೆ. ಓಕೆ, ಅರ್ಥ ಆಯ್ತಾ? ಈಸಿ ಅಲ್ಲ? ಸೇಮ್ ಆಸ್ 25% ಹೇಗೆ ಅಂತ ನೋಡಿ. ಇನ್ನೊಂದಷ್ಟೇ 25% ಅಂದರೆ 25/100. ಕರೆಕ್ಟ್. 25/100 ಏನು ಮಾಡ್ತೀರಾ? 25 1 25 4 1/4 1/4 ಅಂದರೆ ಎಷ್ಟು ಸರ್? ಹಾಂ, ಕ್ಯಾಲ್ಕುಲೇಟ್ ಮಾಡಿ ಹೇಳಿ. 0.25. ಓಕೆ, ಕ್ಯಾಲ್ಕುಲೇಷನ್ ಮಾಡಬೇಕು, ಸ್ಪೀಡ್ ಆಗುತ್ತೆ. ಓಕೆ, ಇಲ್ಲಿ ನೀವು ಡೆಸಿಮಲ್ ನೀವೇ ಕನ್ವರ್ಟ್ ಮಾಡೋದು ಕಲ್ತ್ಕೋಬೇಕು. ಈಸಿ. ಹೆಂಗೆ ಮಾಡ್ತೀರಾ ಇದು ನೀವು? 1 ಒಳಗಡೆ ಬರ್ಕೊತೀರಾ, 4 ಏನಿಲ್ಲ 0.5 00 ಹಾಕ್ತೀರಾ, 2 ಫಸ್ಟ್ 10 ಹಾಕ್ತೀರಾ, 10 ಆಗುತ್ತೆ. 2 ಎಷ್ಟಾಗುತ್ತೆ? 8 20 ಆಗುತ್ತೆ. 5
ಗೊತ್ತಿರೋದೆ ಅದು ಈಸಿ. ಅದು ಬೇಕಾದ್ರೆ ನಿಮ್ಗೆ ಡಿವಿಷನ್ ಮೆಥಡ್ಸ್ ಎಲ್ಲಾನು ಈಸಿ, ಇನ್ನೊಂದು ವೀಡಿಯೋಸ್ ಚೆನ್ನಾಗಿ ಒಂದು ಈಸಿ ಟ್ರಿಕ್ಸಲ್ಲಿ ಮಾಡ್ತೀನಿ, ಓಕೆನಾ, ಅದು ನೋಡಿ. ಸೊ ಪರ್ಸೆಂಟೇಜ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು, ಕರೆಕ್ಟ್. ದೆನ್ ಆಫ್ಟರ್ ದಟ್ ನಮಗೆ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು. ಹೇಳಿ, ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು. ಅದು ಹೇಗೆ ಮಾಡೋದು ನೋಡೋಣ. ನೆಕ್ಸ್ಟ್ ಫ್ರ್ಯಾಕ್ಷನಲ್ಲಿ ಇರುತ್ತೆ, ಅದು ನಾವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು. ಇದು ಹೇಗೆ ನೋಡೋಣ. ಓಕೆ, ಫ್ರ್ಯಾಕ್ಷನ್ ಇರೋದ್ರೆ ನಾವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಯಾವ ಥರ ನಾವು ಯೂಸ್ ಮಾಡ್ತೀವಿ, ಯಾವ ಥರ ಟ್ರಿಕ್ಸ್ ಯೂಸ್ ಮಾಡಬೇಕು. ಇಲ್ಲಿ ಏನು ಮಾಡ್ತಿದ್ದೋ, ಅಲ್ಲಿ ಡಿವೈಡ್ ಬೈ 200 ಆಗ್ತಿದ್ದೋ, ಕರೆಕ್ಟ್. ಇಲ್ಲಿ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಬೇಕಾದ್ರೆ ಏನು ಯೂಸ್ ಮಾಡ್ತಿದ್ದೋ, ಇಲ್ಲಿಗೆ ಡಿವೈಡ್ ಬೈ 100 ಯೂಸ್ ಮಾಡ್ತಿದ್ದೋ, ಕರೆಕ್ಟ್. ಇಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಇಂಟು 100, ಅಲ್ಲಿ ಡಿವೈಡೆಡ್ ಬೈ 100, ಇಲ್ಲಿ ಇಂಟು 100. ಓಕೆ, ಈಸಿ ನೋಡಿ. 1/2 ನಾನು ಹೇಳಿದೆ, 1/2ನ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡೋಕೆ ಏನು ಮಾಡ್ತೀವಿ, ಈ 1/2 ಇಂಟು 100 ಎಷ್ಟೆಲ್ಲ ಆಗುತ್ತೆ, 50%. ಈಸಿ. 3/4 ಅಂತ ಇದೆ ನೋಡಿ, ಇದೇನು ಮಾಡ್ತೀರಾ, ಇಂಟು 100 ಮಾಡಿ. 3/4 ಇಂಟು 100, 425, ಕರೆಕ್ಟ್. 25 3 75%. ವಾವ್, ಫ್ರ್ಯಾಕ್ಷನ್ ಟು ಗೊತ್ತಾಯ್ತಲ್ಲ, ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು ಹೇಗೆ ಅಂತ. ಈಸಿ ಮೆಥಡ್. ಇಲ್ಲೇನು ಮಾಡ್ತೀವಿ, ಡಿವೈಡ್ ಬೈ 100 ಮಾಡ್ತಿದ್ದೆ, ಇಂಟು 100 ಮಾಡ್ಬೇಕಷ್ಟೇ. ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡೋಕ್ಕೆ. ಸೊ ಇಲ್ಲೇನು ಹೇಳಿದ್ದೆ ನಾನು, ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡೋಕ್ಕೆ ಹೇಳಿದೆ. ಡೆಸಿಮಲ್ ನಿಮಗೆಲ್ಲ ಗೊತ್ತಿರೋದೆ, ಅದು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ಇಟ್. ಓಕೆ, ನೆಕ್ಸ್ಟ್. ಓಕೆ, ಫ್ರ್ಯಾಕ್ಷನ್ ಎಲ್ಲ ಗೊತ್ತಾಯಿತು. ನಾವು ಒಂದು ನಂಬರ್ ಕೊಟ್ಟಿರ್ತೆ. ಈಗ ನಾನು ಹೇಳಿದ್ದೆ ನೋಡಿ, ಪ್ರಾಕ್ಟಿಕಲಾಗಿ ಹೇಗೆ ಮಾಡ್ತೀವಿ ಅಂತ. ಗ್ರೀನ್ ಅನ್ನು 50 ಇದೆ ಅಂತ ತಗೊಳ್ಳಿ, ಬೇಡ 100. ಫಸ್ಟ್ ಎಂತ ಆಯ್ತೀನಿ ನಾನು 100ಗೆ 10% ಅಂದರೆ ಎಷ್ಟು ಸರ್? 100ಗೆ 10%, ವಾಟ್ ಇಸ್ 100ಗೆ 10%? 100ಗೆ 10% ಎಷ್ಟು ಬರುತ್ತೆ ನಿಮಗೆ? ಒಂದು ನಂಬರ್ ಆಫ್ 100 ಇಂಟು 10%. ಹೇಗೆ ಮಾಡ್ತೀರಾ? ಫಾರ್ಮುಲಾನೂ ಇದೆ ನಿಮಗೆ, ಫಾರ್ಮುಲಾ ಬೇಕಾದರೆ ನೋಡಿ. ಓಕೆ, ಪರ್ಸೆಂಟೇಜ್ ಇಂಟು ನಂಬರ್ ಬೈ 100. ಇದಕ್ಕೆ 10% ಬೇಕು ಅಂತ ನಾನು ತಗೊಳ್ಳಿ. 100ಗೆ 10% ಬೇಕಂದ್ರೆ ಪರ್ಸೆಂಟೇಜ್ ಏನಿದೆ 10% ಇಂಟು ನಂಬರ್ ಗೊತ್ತಿಲ್ಲ, ಯಾವ ನಂಬರು 100ಗಲ್ವಾ, 100 ಇಂಟು 100. ಈಸಿರಾಗಿ ಆಗುತ್ತೆ. ಇದು ಮೀನಿಂಗ್ ಏನು ಆಗುತ್ತೆ 10. 10% ಏನಂದ್ರೆ ಗೊತ್ತಾಯ್ತಾ? ಫಾರ್ಮುಲಾ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಇಂಟು ನಂಬರ್ ಡಿವೈಡ್ ಬೈ 100. ಪರ್ಸೆಂಟೇಜ್ ಅಂದರೆ 10% ಬೇಕು ನನಗೆ, ಯಾವ ನಂಬರ್ಗೆ 100ಗೆ ಇಂಟು ಡಿವೈಡ್ ಬೈ 100 ಎಷ್ಟು ಬರುತ್ತೆ ನಿಮಗೆ? 10. ಸರ್ ಹೀಗೆ ನಾರ್ಮಲಾಗಿ ಕಂಡುಹಿಡಿದು ನೋಡಿ. 1% ಅಂದರೆ ಎಷ್ಟು 100ಗೆ? 1% ಅಂದರೆ 1. 2% ಅಂದರೆ ಏನು? 1 ಇಂಟು 2 ಇಸ್ ಈಕ್ವಲ್ ಟು 2 ಆಗಿರುತ್ತೆ. 3%, 1% ಫಸ್ಟ್ ಫೈಂಡ್ ಮಾಡ್ಕೋಬೇಕು. 1% ಏನಾಗಿದೆ 100ಗೆ, 2%ಗೆ ಡಬಲ್ ಮಾಡಬೇಕು, ಕರೆಕ್ಟ್. ಏನಾಗುತ್ತೆ 1 ಡಬಲ್ ಮಾಡಿದ್ರೆ 2, 3%ಗೆ ತ್ರಿಬಲ್ ಮಾಡಬೇಕು 3. ಓಕೆ, ಇದು ನೆನಪಿರ್ಬೇಕು ನಿಮಗೆ. ಅದೇ ಥರ 10% ಅಂದರೆ ಎಷ್ಟು? 10% ಅಂದರೆ 10. ಈ 1 ಡಿಜಿಟ್ ಮಾತ್ರ ತಗೊಂಡಿರಲ್ಲ, 2 ಡಿಜಿಟ್ ಇರುತ್ತೆ 10% ಅದು 10. 20% ಅಂದರೆ ಡಬಲ್ ಮಾಡೋದು, 10 ಡಬಲ್ ಮಾಡೋದು 20 ಆಗುತ್ತೆ. 30% ಅಂದರೆ 10 ತ್ರಿಬಲ್ ಮಾಡೋದು 30 ಆಗುತ್ತೆ. ಓಕೆ, ಅರ್ಥಾಯ್ತಾ? ಸೊ ದಿಸ್ ಇಸ್ ಈಸಿ. 100% ಅಂದರೆ ಸೇಮ್ ನಂಬರ್, ಕರೆಕ್ಟ್ ಅಲ್ವಾ? ಹಾಗಾದರೆ ಎಷ್ಟಾಗುತ್ತೆ ಈಗ? 10%ಗೆ 10, 50%ಗೆ 10, 10% ಎಷ್ಟು? 10 ಇಂಟು 5 ಟೈಮ್ ಡಬಲ್ ಮಾಡಿದರೆ 50. ಓಕೆ, ಅರ್ಥ ಆಯ್ತವಾ? ಇವಾಗ ನಾನೊಂದು ನಂಬರ್ ಹೇಳಿದ್ದೆ 1250. 10% ಎಷ್ಟು ಇದಕ್ಕೆ? 20% ಎಷ್ಟು? 30% ಎಷ್ಟು? ಸೊ ಅದನ್ನ ಫೈನ್ ಮಾಡಬೇಕು. ಅದು ಹೇಗೆ ಫೈನ್ ಮಾಡೋದು ಅಂತ ನೋಡಿ. 10% ಅಂದರೆ ಈ ಕಡೆಯಿಂದ ಒಂದು ಡಿಜಿಟ್ ಬಿಟ್ಟು ಎಲ್ಲ ಬರುತ್ತಲ್ಲ, ಇದು ರಿಮೈನಿಂಗ್ ನಂಬರ್ಸ್, ಅದು 10%. ಒಂದು ಡಿಜಿಟ್ ಕೊಟ್ಟು ರಿಮೈನಿಂಗ್ ನಂಬರ್ಸ್ ಎಲ್ಲ 10%. ನಾನೊಂದು ಇಲ್ಲೊಂದು ನಂಬರ್ ಹೇಳಿದ್ದೆ, ಎಷ್ಟು? 100 ಇದೆ ಅಂತ ತಗೊಳ್ಳಿ. ಇದೊಂದು ಡಿಜಿಟ್ ಕೊಟ್ಟು ರಿಮೈನಿಂಗ್ ನಂಬರ್ಸ್ ಇದೆ, ಇದೆಲ್ಲ 10%. ಓಕೆ, ಹಾಗಾದ್ರೆ ಇದು 10% ಎಷ್ಟು? ಅದು ಸರ್ ಒಂದು ಡಿಜಿಟ್ ಕೊಟ್ಟು ಹೇಳಿದರೆ 10%,
2 ಡಿಜಿಟ್ ಬಿಟ್ಟು ಹೇಳಿದರೆ 1 ಡಿಜಿಟ ಲೆಫ್ಟ್ ಬಿಟ್ಬಿಟ್ಟು ನೀವು ಹೇಳಿದರೆ ಅದು 10%. 2 ಡಿಜಿಟ್ ಬಿಟ್ಟು ಹೇಳಿದರೆ 1%. 2 ಡಿಜಿಟ್ ಬಿಟ್ಟು ರಿಮೈನಿಂಗ್ ಹೇಳಿದರೆ 1%. ಬಟ್ ಇಲ್ಲಿ ಪಾಯಿಂಟ್ ಹಾಕ್ಬೇಕಾಗುತ್ತೆ. ಪಾಯಿಂಟ್ ಆಗಿ 0 ಇದು ನಿಮ್ಗೆ ನೋಡಿ 12.5 12.0 12.0 ಅಂದರೆ 12 12.5 ಅಂದರೆ 12.5 ಆಗಿರುತ್ತೆ. ಓಕೆ 12.5 ಆಗಿರುತ್ತೆ. ಹಾಗಾದರೆ ಇದಕ್ಕೆ 12% ಎಷ್ಟು? 1250ಗೆ 1250 12%. 1250ಗೆ 10%. 125 1 ಡಿಜಿಟ್ ಬಿಟ್ಟಿರೋದು 20% ಇಂಟು 2 ಹಾಕಿ ಎಷ್ಟಾಗುತ್ತೆ? 250 ಇಂಟು 20% ಅಂದರೆ 250. ಓಕೆ 1% ಅಂದರೆ ಎಷ್ಟು ಸರ್? ಇದಕ್ಕೆ 1% ಅಂದರೆ ಈಗ ನೋಡಿ 10% ಅಂದರೆ 1 ಡಿಜಿಟ್ ಬಿಟ್ಟು 1% ಅಂದರೆ 2 ಡಿಜಿಟ್ ಬಿಡಬೇಕು. ಅಂದರೆ ಏನು ಬರುತ್ತೆ? 12.5. 1% ಅಂದರೆ 12.5. ಓಕೆ 1% ಅಂದರೆ ಎಷ್ಟು ಹೇಳಿ? 12.5 ಪರ್ಸೆಂಟೇಜ್. ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಓಕೆ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಸೊ ಸ್ವಲ್ಪ ತಪ್ಪಾಗ್ಬೋದು, ಕರೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಕರೆಕ್ಟ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಓಕೆ ಪರ್ಸೆಂಟೇಜ್ ಬಗ್ಗೆ ನಿಮ್ಗೆ ಗೊತ್ತಾಯಿತು. ಏನೋ ಡೌಟ್ ಇತ್ತು ಅಂದರೆ ಪರ್ಸೆಂಟೇಜಲ್ಲಿ ಕಮೆಂಟ್ ಮಾಡಿ. ಓಕೆ ಇದರಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಓಕೆನಾ? ಸೊ ನೋಡಿ 100% ಅಂದ್ರೇನು? 100% ಅಂದರೆ ಫುಲ್. ಓಕೆ 100% ಅಂದರೆ ಫುಲ್. 0% ಅಂದರೆ ನಥಿಂಗ್, ಏನೂ ಇರಲ್ಲ. ಓಕೆ ಅದೇ 50% ಅಂದರೆ ದಟ್ ಈಸ್ ಆಫ್. 50% ಅಂದರೆ ಆಫ್. ನೆನ್ಪಿಟ್ಕೊಳ್ಳಿ ದಯಮಾಡಿ. ಓಕೆ ನೋಡಿ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಬೇಕು ಅಂದರೆ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 100. ಓಕೆ ದೆನ್ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಇಂಟು 100. ಓಕೆ ಆ್ಯಂಡ್ ಒಂದು ನಂಬರ ಯಾವ್ದಾದ್ರು ಒಂದು ಶಾಪಿಂಗ್ ಮಾಲ್ ಹೋಗ್ತೀರಾ, 1000 ರೂಪೀಸ್ ಇದೆ, 20% ಡಿಸ್ಕೌಂಟ್ ಕೊಟ್ಟ ಅಂದ. ಅವಾಗ ನಾನು ಹಿಂಗೆ ಕಂಡಿದ್ದು 100 ರೂಪೀಸ್ ಇದೆ, 10% ಡಿಸ್ಕೌಂಟ್ ಕೊಟ್ಟ ಅಂದ. ಅದೇ ಕಂಡಿದ್ದು ಅಂತ ಹೇಳಿದ್ದೀನಿ ನೋಡಿ. 10% ಅಂದರೆ 1 ಡಿಜಿಟ್ ಬಿಟ್ಬಿಟ್ಟು ಇನ್ನು ರಿಮೈನಿಂಗ್ ನಂಬರ್ ಇರ್ತಲ್ಲ ಅದು 10%. ಇದು ದಟ್ ಈಸ್ ರಿಮೈನಿಂಗ್ ನಂಬರ್ 10 ಇದೆಲ್ಲ 10%. 1% ಅಂದರೆ 2 ಡಿಜಿಟ್ ಬಿಟ್ಟು ಏನು ಹೇಳಿ? ಇದು 1 ಡಿಜಿಟ್, ಇದು 2 ಡಿಜಿಟ್ ಬಿಟ್ಟು ನೀವು ಹೇಳೋದು ಮೀನ್ಸ್ 1% ಅಂದರೆ. ಓಕೆ ಸೇಮ್ ಈ ನಂಬರ್ ನೋಡಿ 10% ಅಂದರೆ 1 ಡಿಜಿಟ್ ಬಿಟ್ಟು ನೀವು ಹೇಳೋದಕ್ಕೆ ಏನಂತೀವಿ? 100. ಓಕೆ ಈ ನಂಬರ್ಗೆ 1% ಅಂದರೆ 10, ಇದು 2 ಡಿಜಿಟ್. ಇಷ್ಟು ನಾನು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ. ಓಕೆ ನೆಕ್ಸ್ಟ್ ಟಾಪಿಕ್ ಕಾನ್ಸಿಕ್ಯೂಟಿವ್ ನಂಬರ್. ವಾವ್ ಸರ್, ಕಾನ್ಸಿಕ್ಯೂಟಿವ್ ನಂಬರ್. ಯಾ ಕಾನ್ಸಿಕ್ಯೂಟಿವ್ ನಂಬರ್. ಸರ್ ಕಾನ್ಸಿಕ್ಯೂಟಿವ್ ನಂಬರ್ ಅಂದ್ರೇನು? ಏನಕ್ಕೆ ಯೂಸ್ ಮಾಡ್ತೀವಿ? ದಟ್ಸ್ ಇಂಪಾರ್ಟೆಂಟ್ ಇನ್ ಮ್ಯಾಥಮೆಟಿಕ್ಸ್, ಆಲ್ಸೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡುವ ಹೇಗಿದೆ ಕಾನ್ಸಿಕ್ಯೂಟಿವ್ ನಂಬರ್. ಕಾನ್ಸಿಕ್ಯೂಟಿವ್ ನಂಬರ್ ಅಂದರೆ ಇವಾಗ ಒಂದು ಲೈನಲ್ಲಿ ನಿಂತಿರ್ತೀರ, 1 by 1 by 1 by 1 by 1 ಲೈನ್ ನಿಂತಿರ್ತೀರ. ಒಂದು ಲೈನಿಂದ ಒಂದು ಲೈನಿಗೆ ಡಿಫ್ರೆನ್ಸ್ ಇದೆಯಲ್ಲ ಅದು ಕಾಮನ್ ಇರಬೇಕು. 1 ಆರ್ ಇರ್ಬೋದು, ಇಲ್ಲಿ 1 ಆಗಿ ಕಾಮನ್ ಇರಬೇಕು, ಅದು 2 ಇರಬೇಕು, ಅದು 3 ಇರಬೇಕು. ಓಕೆ ದಟ್ ಈಸ್ ಕಾನ್ಸಿಕ್ಯೂಟಿವ್ ನಂಬರ್. ಕಾಮನ್ ಇರಬೇಕು, ಸೇಮ್ ಇರಬೇಕು. ಓಕೆ ಒಂದು ಮೆಂಬರ್ಸಿಂದ ಇನ್ನೊಂದು ಮೆಂಬರ್ಸ್ಗೆ ಸೇಮ್ ಇರೋದಕ್ಕೆ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ ಗೊತ್ತಾಯ್ತಾ? ಏನು ಹೇಳಿ? ಒಬ್ಬರಿಂದ ಇನ್ನೊಬ್ಬರಿಗೆ, ಒಂದು ನಂಬರಿಂದ ಅನದರ್ ನಂಬರ್ಗೆ ಸೇಮ್ ಡಿಫ್ರೆನ್ಸ್ ಇದ್ದರೆ ಅದಕ್ಕೆ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ನೋಡಿ ಎಕ್ಸಾಂಪಲ್ ನೋಡ್ತೀನಿ. 1 2 3 4 5 6 ಹಿಂಗಿದೆ. ಏನು ಡಿಫ್ರೆನ್ಸ್ ಇದೆ? 1 1 1 1 1. ದಿಸ್ ಈಸ್ ಕಾನ್ಸಿಕ್ಯೂಟಿವ್ ನಂಬರ್. ಓಕೆ ಅನದರ್ ನಂಬರ್ಸ್ ನೋಡಿ 10 11 12 13. ಎಲ್ಲಿಂದಲೂ ಸ್ಟಾರ್ಟ್ ಆಗ್ಬೋದು, ಅಲ್ಲಿಂದಲೂ ಸ್ಟಾರ್ಟ್ ಆಗಬೇಕು ಅಂತೇನಿಲ್ಲ. 1 ದಿಸ್ ಈಸ್ ಕಾನ್ಸಿಕ್ಯೂಟಿವ್ ನಂಬರ್. ಅಂದರೆ ಡಿಫ್ರೆನ್ಸ್ ಏನಿದೆ? ಡಿಫ್ರೆನ್ಸ್ 1 ಇದೆ. ಕರೆಕ್ಟ್, ಡಿಫ್ರೆನ್ಸ್ 1 ಇರೋದಕ್ಕೆ ನಾವು ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನೋ ಡೌಟ್ ಇದೆಯಾ? ಕಾನ್ಸಿಕ್ಯೂಟಿವ್ ನಂಬರ್ ಅಂದರೆ ಬೇಸಿಕ್ ಅರ್ಥ ಆಯ್ತಲ್ಲ. ಅದರಲ್ಲಿ ಟೈಪ್ಸ್ ಏನು ಬರುತ್ತೆ ಕಾನ್ಸಿಕ್ಯೂಟಿವ್ ನಂಬರ್ಸಲ್ಲಿ? ಓಕೆ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್
ಸರ್ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಅಂದರೆ 1 2 3 ಇದೆಯಲ್ಲ, ಅದು ಮೈನಸ್ ನೆಗೆಟಿವ್ ನಂಬರ್ಸ್ ಆಲ್ಸೋ ಆಗುತ್ತೆ. ಕರೆಕ್ಟ್. ಏನು ಹೇಳಿ ಕಾನ್ಸಿಕ್ಯೂಟಿವ್ ನೋಡಿ ಟೈಪ್ಸಲ್ಲಿ ಕಾನ್ಸಿಕ್ಯೂಟಿವ್ ನೋಟ್ ಮಾಡ್ಕೊಳ್ಳಿ ಬುಕ್ಸ್ ತಗೊಂಡು. ಓಕೆ, ಇಂಟಿಜರ್ ಕಾನ್ಸಿಕ್ಯೂಟಿವ್ ಇಂಟಿಜರ್ ಅಂದರೆ ನಮ್ಮ 0 1 2 3 4 -1 -2 -3 -4 ಡಿಫ್ರೆನ್ಸ್ ಏನಿದೆ? -1 -1 -1 ಇದೆ, 1 1 1 1 ಡಿಫ್ರೆನ್ಸ್ ಒಂದೇ ಇದೆ. ಸೊ ಕಾನ್ಸಿಕ್ಯೂಟಿವ್ ಇಂಟಿಜರ್ ಅಂದರೆ ಈವನ್ ನಂಬರ್ಸ್ ಆ್ಯಂಡ್ ಆಡ್ ನಂಬರ್ಸ್. ನೋಡಿ ಏನೇ ಟೈಪ್ ಈವನ್ ನಂಬರ್ಸ್. ಓಕೆ, ಇಲ್ಲಿ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್. ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಬಂತು ಅಂದರೆ ಹೇಗೆ ಬರುತ್ತೆ? ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಏಕೆ ಸರ್? ನೋಡಿ 2 4 6 8 10 ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಡಿಫ್ರೆನ್ಸ್ 2 ಇರುತ್ತೆ. ಎಲ್ಲ ನಂಬರ್ ಒಂದು ಇಂದ ಇನ್ನೊಂದು ನಂಬರ್ಗೆ ಡಿಫ್ರೆನ್ಸ್ ಸೇಮ್ ಇತ್ತಂದರೆ ದಟ್ ಈಸ್ ಕಾನ್ಸಿಕ್ಯೂಟಿವ್. ಓಕೆ, 3 ಟೈಪ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂದರೆ 1 3 5 7 9 ನೋಡಿ ಡಿಫ್ರೆನ್ಸ್ ಏನಿದೆ? 2 2 ಇದೆ. ಓಕೆ, ಡಿಫ್ರೆನ್ಸ್ ಏನಿದೆ? 2 2 2 2 2 ಡಿಫ್ರೆನ್ಸ್ ಇದೆ. ದಟ್ ಈಸ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಅರ್ಥ ಆಯ್ತಾ? ಡಿಫ್ರೆನ್ಸ್ ಏನಿರಬೇಕು? ಒಂದು ನಂಬರಿಂದ ಇನ್ನೊಂದು ನಂಬರ್ಗೆ ಕಾಮನ್ ಇರಬೇಕು ಮತ್ತು ಸೇಮ್ ಇರಬೇಕು. ಕಾಮನ್ ಅಂದರೆ ಸೇಮ್ ಇರಬೇಕು. ಅದಕ್ಕೇನಂತ ಕರಿತೀವಿ? ಕಾನ್ಸಿಕ್ಯೂಟಿವ್ ನಂಬರ್ಸ್. ಅದೇ ನಾವು ಕಾನ್ಸಿಕ್ಯೂಟಿವ್ ನಂಬರ್ನ ನಾವು ನಮ್ಮ ಇದರಲ್ಲಿ ಆಲ್ಫಾಬೆಟ್ಸಲ್ಲಿ ಇರಬೇಕು ಅಂದರೆ ಹೇಗೆ ಮಾಡ್ತೀರಾ? ಕಾನ್ಸಿಕ್ಯೂಟಿವ್ ನಂಬರ್ ಆಲ್ಫಾಬೆಟ್ಸಲ್ಲಿ ಇರಬೇಕು ಅಂದರೆ ಈಗ ನೋಡಿ, ಆಲ್ಜಿಬ್ರಾದಲ್ಲಿ ಆಲ್ಫಾಬೆಟ್ಸ್ ಆಲ್ಜಿಬ್ರಾದಲ್ಲಿ ನಾವು ಹಿಂಗೆ ಯೂಸ್ ಮಾಡ್ತೀವಿ. ಇವಾಗ ಫಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಏನಂತ ಹೇಳ್ತೀವಿ? ಫಸ್ಟ್ ನಂಬರ್ ಯಾವಾಗಲೂ ಎಕ್ಸ್ ಆಗಿರುತ್ತೆ. ಏನು ಹೇಳಿ? ದಿಸ್ ಈಸ್ ಫಸ್ಟ್ ನಂಬರ್. ಓಕೆ, ಸೆಕೆಂಡ್ ನಂಬರ್ ಏನಾಗಿರುತ್ತೆ? ಎಕ್ಸ್ ಪ್ಲಸ್ 1 ನಂಬರ್ ಆಡೋಗುತ್ತಲ್ಲ ಅದಕ್ಕೆ. ನೋಡಿ ಒಂದೊಂದು ಕಾಮನ್ ಇದೆ ಅಂದಾಗ, ಒಂದೊಂದು ಕಾಮನ್ ಇದೆ ಅಂದಾಗ ಎಕ್ಸ್ ಪ್ಲಸ್ 1 ಸೆಕೆಂಡ್ ನಂಬರ್. ಥರ್ಡ್ ನಂಬರ್ ಎಕ್ಸ್ ಪ್ಲಸ್ 2 ಲೈಕ್ ದಟ್ ಕಂಟಿನ್ಯೂ ಆಗ್ತಾ ಬರುತ್ತೆ. ಅದಕ್ಕೇನಂತೀವಿ? ಆಲ್ಜಿಬ್ರಾ ಕಾನ್ಸಿಕ್ಯೂಟಿವ್ ನಂಬರ್. ಸರ್ ಆಲ್ಜಿಬ್ರಾ ಕಾನ್ಸಿಕ್ಯೂಟಿವ್ ನಂಬರ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಆಲ್ಜಿಬ್ರಾ ಕಾನ್ಸಿಕ್ಯೂಟಿವ್ ನಂಬರ್ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇದರಲ್ಲಿ ಇವನ್ ನಂಬರ್, ಇದು ಆಡ್ ನಂಬರ್ಸ್ ಅಂತ. ಮತ್ತೆ ಆಲ್ಜಿಬ್ರಾ ಕಾನ್ಸಿಕ್ಯೂಟಿವ್ ಇವನ್ ನಂಬರ್, ಆಲ್ಜಿಬ್ರಾ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಬರುತ್ತೆ. ಓಕೆ, ಆಲ್ಜಿಬ್ರಾ ಕಾನ್ಸಿಕ್ಯೂಟಿವ್ ಇವನ್ ನಂಬರ್ಸ್ ಹೇಗೆ? ಆಲ್ಜಿಬ್ರಾ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಹೇಗೆ? ನೋಡಿ ಇಲ್ಲಿ ಇವನ್ ನಂಬರ್ಸ್ ನೋಡಿ, ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 4 ಇವನ್ ನಂಬರ್ಸ್ ಬರುತ್ತೆ, ಆಡ್ ನಂಬರ್ಸ್ ಬರಲ್ಲ. ಓಕೆ, ಯಾಕಂದರೆ ಅಲ್ಲಿ ಎಕ್ಸ್ ಆಡ್ ನಂಬರ್ಸ್ ಹೇಗೆ ಹಾಕ್ತೀರಾ? 1 3 5 ಇದೆಯಲ್ಲ, ಕಾಮನ್ ಬರಲ್ಲ. ಎಕ್ಸ್ ಅಂದರೆ 1 ತಳಗಲ್ಲ, 3 ತಳಗಲ್ಲ. ಸೊ ಇವನ್ ನಂಬರ್ಸ್ ಯೂಸ್ ಮಾಡ್ಬೋದು, ಓನ್ಲಿ ಇವನ್ ನಂಬರ್ಸ್ ಯೂಸ್ ಮಾಡ್ಬೋದು ನಾವು. ಓಕೆ, ಆಡ್ ನಂಬರ್ಸ್ ವಿಲ್ ನಾಟ್ ಯೂಸ್ ಇಟ್. ಅರ್ಥ ಆಯ್ತಾ? ನೋಡಿ 3 ಕಾನ್ಸಿಕ್ಯೂಟಿವ್ ನಂಬರ್. ಒಂದು ಕ್ವಶನ್ ಹೇಳ್ತೀನಿ ನೋಡಿ, 3 ಕಾನ್ಸಿಕ್ಯೂಟಿವ್ ನಂಬರು 18 ಆಗಿರುತ್ತೆ. ಕ್ವಶನ್ 3 ಕಾನ್ಸಿಕ್ಯೂಟಿವ್ ನಂಬರ್ is 18. Find that numbers. Those numbers ಅಂತ ಹಾಕಿ. ಓಕೆ, ಆ ನಂಬರ್ ಹೆಂಗೆ ಫೈಂಡ್ ಮಾಡ್ತೀರಾ? ನೋಡಿ ಫಸ್ಟ್ ನಂಬರ್ ಏನಾಗುತ್ತೆ? ಎಕ್ಸ್ ಪ್ಲಸ್ 1 ಸಮ್ ಆಫ್ ಅಂತ ಬರ್ಕೊಳ್ಳಿ. ಎಕ್ಸ್ ಪ್ಲಸ್ 2 ಫಸ್ಟ್ ನಂಬರ್, ಸೆಕೆಂಡ್ ನಂಬರ್, ಥರ್ಡ್ ನಂಬರ್ ಸಮ್ ಮಾಡಿದಾಗ 18 ಆಗಿರುತ್ತೆ. ಈ 3 ಆಡ್ ಮಾಡಿದರೆ 3x ಪ್ಲಸ್ 1 ಪ್ಲಸ್ 2 3 ಆಗುತ್ತೆ. ಈಸ್ ಈಕ್ವಲ್ ಟು 18. 18 3 ಹೋಯ್ತು ಅಂದರೆ 3x ಈಸ್ ಈಕ್ವಲ್ ಟು 15. ಎಕ್ಸ್ ಈಸ್ ಈಕ್ವಲ್ ಟು 15/3 5. ಓಕೆ, ಫಸ್ಟ್ ನಂಬರ್ ಏನಾಗಿರುತ್ತೆ? 5. ಸೆಕೆಂಡ್ ನಂಬರು 5 ಪ್ಲಸ್ 1 6. ಥರ್ಡ್ ನಂಬರು 7. ಈ 3 ಆಡ್ ಮಾಡಿ 18 ಬರುತ್ತೆ. 5 6 11 11 ಪ್ಲಸ್ 7 18. ಓಕೆ, ಈಸಿ ಮೆಥಡ್. ಕಾನ್ಸಿಕ್ಯೂಟಿವ್ ನಂಬರ್ ಅಂದರೆ ಈಸಿ. ಓಕೆ, ಕಾನ್ಸಿಕ್ಯೂಟಿವ್ ನಂಬರ್ ಅಂದರೆ ತುಂಬ ಈಸಿ ಇರುತ್ತೆ. ಸೊ ಸಿಂಪ್ಲಿಫೈ ಮಾಡಿ. ಓಕೆ, ಕಾನ್ಸಿಕ್ಯೂಟಿವ್ ನಂಬರ್ ಅಂದರೆ 1 ಪ್ಯಾಟರ್ನ್. ಇವನ್ ಆ್ಯಂಡ್ ಆಡ್ ಬಂತು ಅಂದರೆ ಡಿಫ್ರೆನ್ಸ್ 2 ಇರುತ್ತೆ. ನಾರ್ಮಲ್ ಕಾನ್ಸಿಕ್ಯೂಟಿವ್ ಅಂದರೆ ಡಿಫ್ರೆನ್ಸ್ 1 ಇರುತ್ತೆ.
ಓಕೆ. ಆಲ್ಜಿಬ್ರಿಕ್ ಕನ್ಸಿಕ್ಯೂಟಿವ್ ನಂಬರ್ ಅಂದರೆ ಎಕ್ಸ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಆ ಥರ ಹೋಗುತ್ತೆ. ಆಲ್ಜಿಬ್ರಿಕ್ ಇವನ್ ಮಾತ್ರ ಬರುತ್ತೆ ಎಕ್ಸ್ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 4 ಆಡ್ ನಂಬರ್ ಬರಲ್ಲ. ಆಲ್ಜಿಬ್ರಿಕ್ ಆಡ್ ನಂಬರ್ ಬರಲ್ಲ. ಓಕೆ, ಒಂದು ಕ್ವೆಶನ್ ಸಮೇತ ಹೇಳಿ. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ದಿಸ್ ಟಾಪಿಕ್ I had completed percentage consecutive numbers. ಓಕೆ, ನಂಬರ್ ಹೇಗೆ ಡಿವೈಡ್ ಮಾಡೋದು, ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಹೇಗೆ ಗೆಸ್ ಮಾಡೋದು ಅದು ಹೇಳಿದ್ದೀನಿ. ಓಕೆ, ದೆನ್ ಸರ್ ಮ್ಯಾಥ್ಸಲ್ಲಿ ಇಷ್ಟು ಗೊತ್ತಿದ್ರೆ ಸಾಕಾ? ದಿಸ್ ಇಸ್ ಆಲ್ ಅಬೌಟ್ ಟೋಟಲ್ 4 to 5 ವೀಡಿಯೋಸ್ ಮಾಡಿದ್ದೀನಿ. ಓಕೆ, ಇಷ್ಟು ಗೊತ್ತಿದ್ರೆ ಸಾಕಾ? ತುಂಬ ಇಂಪಾರ್ಟೆಂಟ್. ಟೇಬಲ್ ಮಾತ್ರ ಅಪ್ ಟು 20ವರೆಗೂ 1 to 20ವರೆಗೂ ಟೇಬಲ್ಸು ಡೈಲಿ ರಿವೈಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳಿ, ಡೈಲಿ ಅಪ್ ಟು 20ವರೆಗೂ ರಿವೈಸ್ ಮಾಡಬೇಕು. ದೆನ್ ಸ್ಕ್ವೇರ್ ರೂಟ 1 to 20ವರೆಗೂ ರಿವೈಸ್ ಮಾಡಬೇಕು. ಆರ್ 30 ಬೆಟರ್. 30 ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. 1 to 20 ಮಾತ್ರ ಗೊತ್ತಿರಲೇಬೇಕು ಸ್ಕ್ವೇರ್ ರೂಟ್. ಆ್ಯಂಡ್ ಕ್ಯೂಬ್ ರೂಟ್ ಜಾಸ್ತಿ ಬೇಡ, 1 to 10 ಅಟ್ಲೀಸ್ಟ್ ಗೊತ್ತಿರಬೇಕು. ಮ್ಯಾಕ್ಸಿಮಮ್ 20 ಗೊತ್ತಿರಬೇಕು. ಇಷ್ಟು ನೀವು ಡೈಲಿ ರಿವೈಸ್ ಮಾಡಬೇಕು. ನಾನು ಈ ಟೇಬಲ್ ನೋಡಿ ಒಂದು ಚಾರ್ಟ್ ಬರುತ್ತೆ ನಿಮ್ಮ ರೂಮಲ್ಲಿ ಅಥವಾ ಹಾಲಲ್ಲಿ, ಯಾರು ಏನು ತಿಳ್ಕೊಳ್ಳಲ್ಲ. ಚಾರ್ಟ್ ತಗೊಬಂದು ನೀವು ಇಟ್ಕೊಂಡು ಡೈಲಿ ನೋಡಿದರೆ ಸೊ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ, ಫಾಸ್ಟ್ ಆಗುತ್ತೆ. ಸೊ ಈ ಟೇಬಲ್ ಇಷ್ಟು ನೀವು ನಾರ್ಮಲಾಗಿ ನೀವು ಎಲ್ಲಿ ಕೇಳಿದ್ರು ಒಳಗೆ ಇದ್ರಲ್ಲಿ ಕೇಳಿದ್ರು ಒಳಗಿರ್ಬೇಕು, ಆವಾಗ ಮ್ಯಾಥ್ಸ್ ಈಸಿ ಆಗುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರೋ ಆಲ್ ಟಾಪಿಕ್ಸ್ಗೆ ಮತ್ತೆ ಪ್ರಿಂಟ್ ತಗೊಂಡು ನಾನು ಈ ನೋಟ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಯೂಟ್ಯೂಬ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ತಗೊಳ್ಳಿ. ಓಕೆ, ನನ್ನ ನೋಟ್ಸ್ ಹೇಗಿರುತ್ತೆ ನೋಡಿ. ಡಿವಿಷನ್ ಬೈ ರೂಲ್ಸ್ ಅಂತ ಇದೆ. ಡಿವಿಷನ್ ಬೈ ರೂಲ್ಸಲ್ಲಿ ಡಿವಿಷನ್ ಬೈ ರೂಲ್ 2 ಹೇಗೆ, ಓಕೆ, ಆ್ಯಂಡ್ 3 ಹೇಗೆ, 4 5 6 ಓಕೆ 6 7 8 9 ಈ ನಾನು ಏನು ಹೇಳ್ಕೊಟ್ಟಿದ್ದೀನಿ ಎಲ್ಲ ನೋಟ್ಸಲ್ಲಿ ಇರುತ್ತೆ. ಓಕೆ, ಸಮ್ಮರೀಸ್ ಏನೇನಿದೆ ಸಮ್ಮರೀಸ್ ನೋಡಿ. ಪರ್ಸೆಂಟೇಜ್ ಬೇಸಿಕ್ ಹೇಳ್ಕೊಟ್ಟಿದ್ದೀನಿ, ಪರ್ಸೆಂಟೇಜ್ ಹೇಳ್ಕೊಟ್ಟಿದ್ದೀನಿ. ಓಕೆ, ಫ್ರ್ಯಾಕ್ಷನಿಂದ ಹೆಂಗೆ ನೋಟ್ ಮಾಡೋದು, ಆಮೇಲೆ ಕನ್ಸಿಕ್ಯೂಟಿವ್ ನಂಬರ್ಸ್ ಹೇಳ್ಕೊಟ್ಟಿದ್ದೀನಿ. ಆಲ್ಸೋ ಟೇಬಲ್ ಸ್ಕ್ವೇರ್ ರೂಟ್ದು ಟೇಬಲ್ ಇದೆ. ಓಕೆ, ಸ್ಕ್ವೇರ್ ರೂಟ್ ಇದೆ. ಟೇಬಲ್ಸ್ ಎಲ್ಲನೂ ನೀವು ಚೆನ್ನಾಗಿ ಕಲ್ತ್ಕೋಬೇಕು. ಸ್ಕ್ವೇರ್ ರೂಟ್ದು ಮತ್ತು ಟೇಬಲ್ಸ್ ಅಪ್ ಟು 20ವರೆಗೂ ಟೇಬಲ್ಸ್ ಕಲ್ತ್ಕೋಬೇಕು. ಒಂದು ಚಾರ್ಟ್ ತಗೊಂಡು ನಾನು ಹೇಳ್ದಂಗೆ ರೂಮಲ್ಲಿ ಅಥವಾ ನಿಮ್ಮ ಸ್ಟಡಿ ಎಲ್ಲಿ ಮಾಡ್ತೀರ ಅಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆ, ಆ್ಯಂಡ್ ಕ್ಯೂಬ್ ರೂಟ್ಸ್ ವೆರಿ ಇಂಪಾರ್ಟೆಂಟು. ಇಷ್ಟು ನೀವು ತಿಳ್ಕೊಂಡ್ರೆ ಸೊ ವೆರಿ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಏನೇ ಡೌಟ್ ಇತ್ತು ಅಂದರೂ ನನಗೆ ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ಆಲ್ಸೋ ಏನೇ ಡೌಟ್ ಇತ್ತು ನಾನು ಕ್ಲಾರಿಫೈ ಮಾಡ್ತೀನಿ. ರಿವೈಸ್ ಮಾಡಿ, ಇಂಪಾರ್ಟೆಂಟ್ ಏನಿಲ್ಲ ಕೇಳಿ ರಿವೈಸ್ ಮಾಡಬೇಕು, ಆವಾಗ ನಿಮಗೆ ಸಕ್ಸಸ್ ಸಿಗುತ್ತೆ. ಮತ್ತು 50ಇಂದ ನಿಮಗೆ 80 or 90% ಹೋಗ್ಬೋದು. 70 ತೆಗಿತಿರೋರು 100 out of 100 ತೆಗಿಬೋದು ನೀವು ಇಷ್ಟು ಕಾನ್ಸೆಪ್ಟು ನೀವು ತರೋವಾದರೆ. ಪ್ಲೀಸ್ ರೀಡ್ ಆ್ಯಂಡ್ ಹಾರ್ಡ್ ವರ್ಕ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.